ನಮಸ್ಕಾರ ಪ್ರೇಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ 2ನೇ ಸುತ್ತಿನ ಆದರ್ಶ ವಿದ್ಯಾಲಯದ ಮತ್ತು ಮೊರಾರ್ಜಿ ದೇಸಾಯಿ ಸ್ಕೂಲುಗಳ ಕೌನ್ಸಿಲಿಂಗ್ ಪ್ರಕ್ರಿಯೆಯು ಪೂರ್ಣಗೊಂಡಿದ್ದು, ವಿದ್ಯಾರ್ಥಿಗಳು ಆಯಾ ಸಿಕ್ಕಿರುವಂಥ ಸೀಟುಗಳನ್ನು ಹೋಗಿ ಅಡ್ಮಿಷನ್ ಕೂಡ ತೆಗೆದುಕೊಂಡಿದ್ದಾರೆ. ಮತ್ತು ಭಾಳಷ್ಟು ನನಗೆ ತಿಳಿದು ಬಂದ ಹಾಗೆ ಧಾರವಾಡ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಸೀಟುಗಳನ್ನು ವಿದ್ಯಾರ್ಥಿಗಳು ಫುಲ್ಫಿಲ್ಮೆಂಟ್ ಮಾಡುವುದರಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ಬಟ್ ಬೇರೆ ಜಿಲ್ಲೆಯ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ. ಬಟ್ ಧಾರವಾಡ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಆಲ್ಮೋಸ್ಟ್ ಸೀಟುಗಳು ಫುಲ್ ಆಗಿರುವಂಥದ್ದು ಕಂಡುಬಂದಿದೆ. ಇಲ್ಲೊಂದು ಸೀಟುಗಳು ವೇಕೆನ್ಸಿ ಖಾಲಿ ಇರುವುದು ಮಾತ್ರ ಗೊತ್ತಾಗಿದ್ದು, ಸೊ ಈಗ ಮುಂದಿನ ಒಂದು 3ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಈಗಾಗಲೇ ಒಂದು ತಯಾರಿನೂ ಕೂಡ ನಡೆಸಲಾಗುತ್ತಿದೆ. ಆ ಒಂದು ಸ್ಕೂಲುಗಳ ಮುಖ್ಯೋಪಾಧ್ಯಾಯರು ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಅಡ್ಮಿಷನ್ಸ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದಾರೆ. ವಿದ್ಯಾರ್ಥಿಗಳ ಒಂದು ಏನಂದರೆ ವೆರಿಫಿಕೇಷನ್ಸ್ ಇರ್ಬೋದು, ಡಾಕ್ಯುಮೆಂಟ್ಸ್ ಎಲ್ಲವನ್ನು ಕೂಡ ಮಾಹಿತಿಯನ್ನು ತಲೆ ಹಾಕಿ ಅವರುಗಳಿಗೆ ಅಡ್ಮಿಷನ್ಸ್ ಪ್ರಕ್ರಿಯೆಯನ್ನು ಕೂಡ ತೊಗೊಂಡಿದ್ದಾರೆ. ಏನು ಒಂದು ಸೀಟ್ ಉಳಿದಿದೆ ಒಂದಷ್ಟು ಸ್ಕೂಲುಗಳಲ್ಲಿ 1-2 ಸ್ಕೂಲ್ ಮಾತ್ರ, ಒಂದೊಂದು ಸೀಟು 2 ಸೀಟ್ ಮಾತ್ರ ಉಳಿದಿರುವಂಥದ್ದು ಧಾರವಾಡ ಜಿಲ್ಲೆಯಲ್ಲಿ ಮಾಹಿತಿ ಬಂದ ಹಾಗೆ. ಸೊ ಅದರ ಬಗ್ಗೆ ಏನು ಒಂದು ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ 3ನೇ ಸುತ್ತಿನ ಕೌನ್ಸಿಲಿಂಗನ್ನು ಮಾಡಲಾಗುತ್ತೆ. ಅದು ಕೊನೆಯ ಸುತ್ತಿನ ಕೌನ್ಸಿಲಿಂಗ್ ಇರುತ್ತೆ ಅಂತ ಕೂಡ ಹೇಳಲಾಗುತ್ತದೆ. ಯಾಕಂದರೆ ಈಗಾಗಲೇ ಸೀಟುಗಳು ಎಲ್ಲ ಆಲ್ಮೋಸ್ಟ್ ಫುಲ್ ಆಗಿದ್ದಾವೆ. ಬರೀ ಒಂದು ಸ್ಕೂಲಲ್ಲಿ 1-2 ಸೀಟುಗಳು ಇರುವುದರಿಂದ ಸೊ ಅದನ್ನು ಮುಗಿಸೋದು ಕೂಡ ದೊಡ್ಡದಲ್ಲ. ಓಕೆ, ಸೊ ಇದು ಇವತ್ತಿನ ಒಂದು ಮಾಹಿತಿ ಗೊತ್ತಾಗಿರುವಂಥದ್ದು. ಮತ್ತು ನಿಮ್ಮ ಕಾನ್ಫಿಡೆನ್ಸ್ಗಳನ್ನು ಏನಿದ್ದಾವೆ ಅದನ್ನು ಕೂಡ ಓದಿ ನಾನು ಮಾಹಿತಿನ. ಸೊ ಇಲ್ಲಿ ಮೊದಲಿಗೆ ನಮ್ಮ ಮಗಳು 59 ಮಾರ್ಕ್ಸ್ ಧಾರವಾಡ ಸೆಲೆಕ್ಷನ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ಮನೆಯವರು ನಾನು ಈಗ ಜಸ್ಟ್ ಹೇಳಿದ ಹಾಗೆ ಧಾರವಾಡ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಸೀಟ್ಗಳು ಫುಲ್ ಆಗಿದ್ದಾವೆ. ಬಟ್ 59ಕ್ಕೆ ಸೀಟ್ ಹತ್ತುತ್ತೋ ಬಿಡುತ್ತೋ ಅನ್ನೋದು ಕೂಡ ಒಂದು ಕಾದು ನೋಡಬೇಕಾಗತ್ತೆ. ಯಾಕಂದರೆ ಸೀಟುಗಳು ರಿಟರ್ನ್ ಆದರೆ ಮಾತ್ರ ನಿಮಗೆ ಸೀಟ್ ಸಿಗುತ್ತೆ, ಇಲ್ಲಾಂದರೆ ಸಿಗೋದಿಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ ಸೇಡಂ ನಾಮಕಂ 46 ಹೈಡ್ರೋಲಿಕ್ ಜನರಲ್. ಸೊ ಇವರು ಒಂದು ಹೈಡ್ರೋಲಿಕ್ ಜನರಲ್ ಏನೋ ಒಂದು ಕೇಳ್ತಾ ಇದ್ದಾರೆ. 46 ಆಗಿದೆ ಅಂತ ಇವ್ರದ್ದು ಸೇಡಂ ಕಡೆಯಿಂದ ನಮ್ಮ ಸೀಟ್ ಆಗುತ್ತಂತ. ಅಲ್ಲೊಂದು ಜಾಸ್ತಿ ಕಾಂಪಿಟೇಷನ್ ಎಲ್ಲ ಸೇಡಂ ಸೈಡಲ್ಲಿ ಆಗುವಂಥ ಚಾನ್ಸಸ್ ಇದೆ. ನಮ್ಮದು ಮಗಂದು 69 ಆಗಿದೆ, 3rd ರೌಂಡಲ್ಲಿ ಕೆಟಗರಿ 1 ಆಗುತ್ತಂತ. ಸೊ 69 ನಿಯರೆಸ್ಟ್ ಟು ದಿ ಬಾರ್ಡ್ರ್, ತುಂಬ ಬಾರ್ಡ್ರಲ್ಲಿದ್ದೀರಿ. ಕೆಟಗರಿ 1 ಪರವಾಗಿಲ್ಲ, ಸ್ಪೆಷಲ್ ಕೆಟಗರಿ ಕಾಸ್ಟ್ ಇದೆ, ಹತ್ತುವಂಥ ಚಾನ್ಸಸ್ ಇದೆ. ನಮ್ಮ ಮಗ 54 ಆಗಿದೆ, 3 ಲಿಸ್ಟ್ನಲ್ಲಿ ಸಿಗಬಹುದಾ? ಕಾಸ್ಟ್ ಪ್ರವರ್ಗ 1. ಸೊ ಪ್ರವರ್ಗ 1 ಕಾಸ್ಟ್ ಅಂತ ಹೇಳ್ತಾ ಇದ್ದಾರೆ 54. ಬಟ್ ಇದು ಸ್ವಲ್ಪ ಕಾಂಪಿಟೇಷನ್ ಆಗುತ್ತೆ. ಯಾಕಂದರೆ ಧಾರವಾಡ ಜಿಲ್ಲೆಯ ಮಾಹಿತಿ ಪ್ರಕಾರ ಎಲ್ಲ ಸೀಟುಗಳು ಆಲ್ಮೋಸ್ಟ್ ಫುಲ್ ಆಗಿದ್ದಾವೆ. ಸೀಟ್ ವಾಪಸ್ ಹೋಗೋದು ತುಂಬ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಒಂದು ಸ್ಕೂಲಲ್ಲಿ 1-2 ಅಂತಂದರೆ ಅಲ್ಲಿ ತುಂಬ ಕಾಂಪಿಟೇಷನ್ ಆಗುತ್ತೆ. ರಾಮನಗರದಿಂದ SC 33 ಸೀಟ್ ಸಿಗಬಹುದಾ ಅಂತ ಕೇಳ್ತಾ ಇದ್ದಾರೆ. ಸೊ SCಗೆ ಪರವಾಗಿಲ್ಲ ಹೇಳ್ಬೋದು. ಬಟ್ ರಾಮನಗರದಲ್ಲಿ ಕೂಡ ಒಂದು 33ಕ್ಕೆ ಸೀಟು ಸಿಗೋದು ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ. 59 ಗಣೇಶ ಬೆಂಗಳೂರು OBC ಆಗುತ್ತಾ ಅಂತ, ಬೆಂಗಳೂರು ಸೈಡಲ್ಲಿ ಆಗ್ಬೋದು. ನೆಕ್ಸ್ಟ್ ನಮ್ಮ ಮಗಳದು ಮೊರಾರ್ಜಿ 73 ನವೋದಯ 100ಕ್ಕೆ 98 ಮಾರ್ಕ್ಸ್ ತೆಗೆದಿದ್ದಾಳೆ, ಆಗುತ್ತಾ ಅಂತ. ಸೊ ಆಗಬಹುದು, ಕಾಯಿರಿ 3ನೇ ಸುತ್ತಿಗೆ. ಕಲಬುರಗಿ ಡಿಸ್ಟಿಕ್ಕು ಸೇಡಂ ಜನರಲ್ ಕೆಟಗರಿ 46 ಅಂಕಲ್ ಆಧಾರ್ ಕಾರ್ಡ್ ನಂಬರ್ 2nd ರೌಂಡ್ ದಿಲ್ಲಿ ಮೇರಾ ಗಾಂವ್ ವಾಲಿ ಸೆಲೆಕ್ಷನ್ ಬತಾಯಿಯೇ. ಸೊ ಇವರು 46 ಬಗ್ಗೆ 46% ಆಗಿದೆ ಇವ್ರದ್ದು. ಸೇಡಂ ಜನರಲ್ ಮೆರಿಟ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವರು ಆಧಾರ್ ಕಾರ್ಡು ಸೇಡಂ ಅರೌಂಡ್ ಅಂತ 2nd ರೌಂಡಲ್ಲಿ 2nd ರೌಂಡಲ್ಲಿ ಆಗಿಲ್ಲ ಇವ್ರದ್ದು, 3rd ರೌಂಡಲ್ಲಿ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಬಟ್ ಇದು ಜನರಲ್ ಮೆರಿಟ್ ಅಂದರೆ ತುಂಬ ಕಷ್ಟ. ಬಟ್ ನೀವು ಕಾದು ನೋಡಬೇಕು. ಕಲಬುರಗಿ ಜನರಲ್ ಮೆರಿಟ್ ಮೇಲ್ 46 ಸೆಕೆಂಡ್ ಓಕೆ ಆಗಿದ್ದು. ಬಾಗಲಕೋಟೆ ನನ್ನ ಮಗ 51 2A ಕೆಟಗರಿ ಸಿಂಗಲ್ ಪೇರೆಂಟ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ಸಿಂಗಲ್ ಪೇರೆಂಟ್ಸಿಗೆ ಒಂದು ಆಲ್ಮೋಸ್ಟ್ ಚಾನ್ಸಸ್ ಇದೆ. ಬಟ್ ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ವೇಕೆನ್ಸಿಗಳು ಸೀಟುಗಳು ಉಳಿದಿದ್ದಾವೆ, ಲಕ್ ಬೈ ಚಾನ್ಸ್ ಹತ್ಬೋದು. ಬಾಗಲಕೋಟೆ ಮಗಳದು 73 ಆಗಿದೆ, ಕಾಸ್ಟ್ 3A 3ನೇ ಸುತ್ತಿನಲ್ಲಿ ಸಿಗಬಹುದಾ? ಆಗ್ಬೋದು. ನಮ್ಮ ಮಗಳದು 56%. ಚಿತ್ರದುರ್ಗ 3B ಕೆಟಗರಿ 3ನೇ ಲಿಸ್ಟಲ್ಲಿ ಆಗ್ಬೋದು ಅಂತ ಕೇಳ್ತಾ ಇದ್ದಾರೆ. 56 ತುಂಬ ಕಡಿಮೆ ಇದೆ ಮಾನ್ಯರೇ. ಚಿತ್ರದುರ್ಗದಲ್ಲಿ ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಸ್ಕೂಲ್ಗಳು ಜಾಸ್ತಿ ಇಲ್ಲದ ಕಾರಣ ಮತ್ತು ಅಲ್ಲಿ ಅಕ್ಕಪಕ್ಕದಲ್ಲಿರುವಂಥವುಗಳು ಆಲ್ಮೋಸ್ಟ್ ಫುಲ್ ಆಗುವಂಥ ಚಾನ್ಸಸ್ ಕೂಡ ಅಲ್ಲಿದೆ. ಸೊ 56ಗೆ ತುಂಬಾ ಕಷ್ಟಪಡಬೇಕಾಗತ್ತೆ, ನೋಡಬೇಕು. ಶಶಿಕುಮಾರ್ ಸರ್ 68 ಸಿಂದಗಿ ಹೊರತುಪಡಿಸಿ ಬೇರೆ ಅಕ್ಕಪಕ್ಕದಲ್ಲಿರುವಂಥ ತಾಲೂಕುಗಳಲ್ಲಿ ಆಗ್ಬೋದು, ಪ್ರಯತ್ನ ಮಾಡಿ. ನಮ್ಮ ಮಗಳದು 46 ಬಂದಿದೆ, 3A ರಾಮನಗರ ಅಂತ ಹೇಳ್ತಾ ಇದ್ದಾರೆ, ಆಗ್ಬೋದು. ನಮ್ಮ ಮಗ 40 ಚಿತ್ರದುರ್ಗ ST ಸಿಗುತ್ತಾ ಸರ್ 3ನೇ ಹಂತದಲ್ಲಿ ಬಾಗಬಹುದಾ ಅಂತ. ಸೊ ಇವರು 40% ಆಗಿದೆ ಇವ್ರದ್ದು, ಅಂದರೆ ST ಕೆಟಗರಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಕಷ್ಟ ಆಗ್ಬೋದು ಚಿತ್ರದುರ್ಗ ಜಿಲ್ಲೆಯದು. 54 ST ಹಾವೇರಿ ಹುಡುಗಿ ಸಿಗುತ್ತಾ ಅಂತ. 54ಕ್ಕೆ
ನೋಡಬೇಕು. ಮತ್ತು 58ಕ್ಕೆ ST ಕೆಟಗರಿ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಇದನ್ನು ಕೂಡ ಕಾದು ನೋಡಬೇಕಾಗತ್ತೆ, ಯಾಕಂದರೆ ಆ ಕಡೆ ಜಿಲ್ಲೆಯದು ನನಗೆ ಮಾಹಿತಿ ಸಿಕ್ಕಿಲ್ಲ. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ನನ್ನ ಹೆಸರು ಆಕಾಂಕ್ಷ್ ಬಡಗೇರಿ. ನನ್ನ ಮೀಸಲಾತಿ 2A. ನಾನು ಪಡೆದ ಅಂಕ 64. ಮೂರನೇ ಸುತ್ತಿನಲ್ಲಿ ಆಗುತ್ತಾ ಅಂತ ಇಲ್ಲವೋ ಅಂತ ಕೇಳ್ತಾ ಇದ್ದಾರೆ. ಸೊ ಇದು 64 ಪರವಾಗಿಲ್ಲ. ಆದರೆ ಸಿಂದಗಿ ವಿಜಯಪುರ ಜಿಲ್ಲೆ ಅನ್ನೋದಕ್ಕಿಂತ ಸಿಂದಗಿ ಅನ್ನೋದಕ್ಕಿಂತ ನೀವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಂದು ಪ್ರಯತ್ನ ಮಾಡಿದರೆ ಆಗ್ತಾಯಿತ್ತು. ಬಟ್ ಸಿಂದಗಿನೇ ಅಂತಂದರೆ ತುಂಬ ಕಷ್ಟ, ಯಾಕಂದರೆ ಸಿಂದಗಿದಲ್ಲಿ ಕೂಡ ಭಾಳಷ್ಟು ಕಾಂಪಿಟೇಷನ್ ಇದೆ, ಕಾದು ನೋಡಬೇಕಾಗುತ್ತೆ. 3ನೇ ಸಾಲಿಗ್ರಾಮ 58ಕ್ಕೆ 38ಕ್ಕೆ ತುಂಬ ಕಷ್ಟ ಇದೆ. ನಮ್ಮ ಮಗಳದು 59 ಬಂದಿದೆ. 2A ಬಾಗಲಕೋಟೆ ಡಿಸ್ಟಿಕ್ ಸಿಲ್ತೆ ಆಗ್ಬೋದಾ ಅಂತ. 3ನೇ ರೌಂಡಲ್ಲಿ ಕಾಯಿರಿ. 59 ಅಂತಂದರೆ ತುಂಬ ಬಾರ್ಡ್ರದಲ್ಲಿದ್ದೀರಿ, ಆಗುವಂಥ ಚಾನ್ಸಸ್ ಇದೆ. ಬಟ್ ಕಾಂಪಿಟೇಷನ್ ಸೀಟ್ಗಳು ರಿಟರ್ನ್ ಆಗೋದ್ರ ಮೇಲೆ ಡಿಸೈಡ್ ಆಗುತ್ತೆ.